ಯಾರೇ ಒಬ್ಬರು 23 ಲಕ್ಷ ರೂಪಾಯಿ ಸ್ಯಾಲರಿ ದೇಶದಲ್ಲಿ ಮಾಡ್ತಾ ಇದ್ದಾರೆ ಸಭಾಧ್ಯಕ್ಷರು, ಅವನೇನ ಗಾಡಿ ತಗೊಂಡ್ರೆ ಅವನಿಗೆ ₹1 ಉಳಿದಿಲ್ಲ. 43% ಟ್ಯಾಕ್ಸ್ GST ಇದೆ. ಯಾವುದೇ ಯಂತ್ರೋಪಕರಣ ತಗೊಂಡ್ರೆ ಅದ್ರ ಮೇಲೆ GST ಇದೆ. ನಾನು ₹20 ಕೂಲಿನಲ್ಲಿ ಹೆಣ್ಮಕ್ಳಿಗೆ ಕೊಟ್ಟು ಬೆಳೆದಿರ್ತಕ್ಕಂಥವನು. ಕರ್ನಾಟಕ ಮೋಟಾರ್ ವಾಹನ ತೆರಿಗೆ ನಿರ್ವಹಣೆ 24 ಪ್ರಸ್ತಾವನೆ ಮಂಡಿಸಲಾಯಿತು. ಸಚಿವರು ಏನಾದ್ರು ಹೇಳಿದ್ರೆ ಹೇಳಿ. ಸದನದ ಗಮನಕ್ಕೆ ತರಲಿಕ್ಕೆ ಬಯಸ್ತೀನಿ ಸಭಾಪತಿಗಳೇ. ಇದೇನು ನಾವು ಈ ತಿದ್ದುಪಡಿಯನ್ನು ತರ್ತಾ ಇದ್ದೀವಿ, ಅಮೆಂಡ್ಮೆಂಟ್ ತರ್ತಕ್ಕಂಥದ್ದು ಸೆಕ್ಷನ್ 1B, ಅಮೆಂಡ್ಮೆಂಟ್ ಆಫ್ ಸೆಕ್ಷನ್ 3A ನಲ್ಲಿ ಇನ್ ಕರ್ನಾಟಕ ಮೋಟರ್ ವೆಹಿಕಲ್ ಟ್ಯಾಕ್ಸೇಷನ್ ಆಕ್ಟ್ 1957, ಕರ್ನಾಟಕ ಆಕ್ಟ್ 35 of 1957 in section 3A. After subsection 1A, the following shall be inserted, namely 1B, in addition to the existing cess of the tax levied under section 3 on the motor vehicle registered under the provisions of the Motor Vehicle Act 1988, Central Act 59 of 1988, additional cess of ₹500 for two-wheelers and ₹1,000 for motor cars shall be levied and collected on the non-transport vehicles at the time of registration for the purpose of Karnataka Motor Transport and Allied Workers Social Security and Welfare Fund. ಈಗ ತಾನೇ ತಾವು ಒಂದು 5 ನಿಮಿಷ ಹಿಂದ್ಗಡೆ ನಾನು ಬಿಲ್ ಪಾಸ್ ಮಾಡಿದಂಥ ಸಂದರ್ಭದಲ್ಲಿ ತಾವು ಅನ್ಆರ್ಗನೈಸ್ ಸೆಕ್ಟರ್ ಬಗ್ಗೆ ತಾವೆಲ್ಲರೂ ಕೇಳ್ತಾ ಇದ್ರಿ. ಈ ದುಡ್ಡು ಕಲೆಕ್ಟ್ ಆಗ್ತಕ್ಕಂಥದ್ದು ಟೂ ವೀಲರ್ದು, ಫೋರ್ ವೀಲರ್ದು ಓನ್ಲಿ ಒನ್ ಟೈಮ್ ಅಟ್ ದ ಟೈಮ್ ಆಫ್ ರಿಜಿಸ್ಟ್ರೇಷನ್ ನಾನ್ ಟ್ರಾನ್ಸ್ಪೋರ್ಟ್ ವೆಹಿಕಲ್ಸ್. ಲೈಫ್ ಟೈಮ್ ಒನ್ ಲೈಫ್ ಟೈಮಿಗೆ ಮಾತ್ರ. ಮೋಟರ್ ಸೈಕಲ್ಗೆ ₹500 ಕಲೆಕ್ಟ್ ಮಾಡ್ತಕ್ಕಂಥದ್ದು, ಫೋರ್ ವೀಲರ್ಗೆ ₹500 ಕಲೆಕ್ಟ್ ಮಾಡ್ತಕ್ಕಂಥದ್ದು. ಯಾಕಂದ್ರೆ ಸಭಾಧ್ಯಕ್ಷರು ಇದು ಅನ್ಆರ್ಗನೈಸ್ ಸೆಕ್ಟರ್ಗೆ ಬಹಳ ಅನುಕೂಲ ಆಗ್ತಕ್ಕಂಥದ್ದು. ಈಗ ತಾನೇ ನಾನು ಬಿಲ್ ಮಂಡನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಹೇಳ್ತಾ ಇದ್ದೆ, ನಮ್ಮ ಟ್ರಾನ್ಸ್ಪೋರ್ಟ್ ಬೋರ್ಡ್ನಲ್ಲಿಗೆ ಆಗಬೇಕಾಗಿದ್ರೆ ಕಾರಣ ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟಿನ ಸಚಿವರಾಗಿರ್ತಕ್ಕಂಥ ರಾಮಲಿಂಗಾರೆಡ್ಡಿ ಸಾಹೇಬ್ರಿಗೆ ನಾನು ಈ ಸಂದರ್ಭದಲ್ಲಿ ಅವರಿಗೆ ಅಭಿನಂದನೆ ಸಲ್ಲಿಸಬೇಕು, ನಾನು ಕೃತಜ್ಞತೆಯನ್ನು ಸಲ್ಲಿಸಬೇಕು. ಯಾಕಂದರೆ ಅವರಿನ ಪ್ರೋತ್ಸಾಹ ಮೇರೆಗೆ ಇವತ್ತು ಟ್ರಾನ್ಸ್ಪೋರ್ಟ್ ಬೋರ್ಡ್ ಆಗಿದೆ. ಇದರಲ್ಲಿ ವಿಶೇಷವಾಗಿ ಸದನ ಗಮನಕ್ಕೆ ತರಬೇಕಂದ್ರೆ ಈ ಸ್ಕೀಮ್ಗಳಲ್ಲಿ ಅಂಡರ್ ದಿಸ್ ಸ್ಕೀಮ್ ದುಡ್ಡು ಇದಕ್ಕಾಗಿ ದಿಸ್ ಮನಿ ವಿಲ್ ಬಿ ಯೂಸ್ಡ್ ಓನ್ಲಿ ಫಾರ್ ದ ಸ್ಕೀಮ್ ಡ್ರೈವರ್ಸ್, ಕಂಡಕ್ಟರ್ಸ್, ಕ್ಲೀನರ್ಸ್, ಸ್ಟೇಷನ್ ಸ್ಟಾಫ್, ವೇ ಚೆಕಿಂಗ್ ಸ್ಟಾಫ್, ಬುಕ್ಕಿಂಗ್ ಕ್ಲರ್ಕ್ಸ್, ಕ್ಯಾಶ್ ಕ್ಲರ್ಕ್ಸು, ಡಿಪಾರ್ಟ್ಮೆಂಟ್ ಮಾಡ್ತಕ್ಕಂಥ ಕ್ಲರ್ಕ್ಸು, ಟೈಮ್ ಕೀಪರ್ಸು, ವಾಚ್ಮ್ಯಾನು, ಅಟೆಂಡೆಂಟ್ಸು, ವರ್ಕರ್ಸ್ ವರ್ಕಿಂಗ್ ಇನ್ ದ ಟೈರ್ ಅಸೆಂಬ್ಲಿ ಅಂಡ್ ಅನ್ಕೋಪ್ಲಿಂಗ್ ಯೂನಿಟ್ಸ್ ಆಗಿರ್ಬೋದು, ಮೋಟರ್ ಗ್ಯಾರೇಜು, ಲೋಡಿಂಗ್ ಅಂಡ್ ಅನ್ಲೋಡಿಂಗ್ ವರ್ಕರ್ಸು, ಪಂಚರ್ ರಿಪೇರು ಶಾಪ್ಸು, ವೀಲ್ ಬ್ಯಾಲೆನ್ಸಿಂಗ್ ಅಂಡ್ ಅಲೈನ್ಮೆಂಟ್ ಯೂನಿಟ್ಸು, ವಾಟರ್ ಕ್ಲೀನಿಂಗ್ ಯೂನಿಟ್ಸು, ಆಟೋಮೊಬೈಲ್ ಬಾಡಿ ಬಿಲ್ಡಿಂಗ್ ಯೂನಿಟ್ಸು, ಈ ಥರ ಏನು ಟ್ರಾನ್ಸ್ಪೋರ್ಟ್ ರಿಲೇಟೆಡ್ ಯಾರು ವರ್ಕರ್ಸ್ ಇದ್ದಾರೆ ಈ ಸೆಸ್ ಕಲೆಕ್ಟ್ ಆಗಿ ಇವರಿಗೆ ಮಾತ್ರ ಉಪಯೋಗ ಆಗ್ತಕ್ಕಂಥ ಬಿಲ್ ಇದೆ. ದಯವಿಟ್ಟು ತಮಗೆ ಕಳ್ಕಳಿ ಮನವಿ ಮಾಡ್ಕೊಳ್ತೀನಿ. ಅದು ಆಲ್ ಸೋಷಿಯಲ್ ವೆಲ್ಫೇರ್ ಸ್ಕೀಮ್ಗಳು ಅವರಿಗೆ ಈ ದುಡ್ಡು ಕಲೆಕ್ಟ್ ಆದಮೇಲೆ ಸೋಷಿಯಲ್ ವೆಲ್ಫೇರ್ ಸೆಕ್ಯೂರಿಟಿ, ಅವರಿಗೆ ಏನನ್ನ ನಿಧನ ಆದರೆ, ಆಕ್ಸಿಡೆಂಟ್ ಆದರೆ, ಮಕ್ಕಳಿಗೆ ಅದೆಷ್ಟು ದುಡ್ಡು ಕಲೆಕ್ಟ್ ಆಗುತ್ತೆ ಬೇಸ್ಡ್ ಆನ್ ಟು ದ ಮನಿ ವಾಟ್ ವಿ ಗೆಟ್ ಕಲೆಕ್ಟೆಡ್, ದ ನಂಬರ್ ಆಫ್ ಪ್ರೋಗ್ರಾಮ್ಸ್ ಕ್ಯಾನ್ ಬಿ ಮೇಡ್. ಐ ಪರ್ಸನಲಿ ಫೀಲ್ ದಟ್ ವಿಲ್ ಬಿ ಕಲೆಕ್ಟಿಂಗ್ ಅರೌಂಡ್ 150 crores ವರೆಗೆ ಸಿಗ್ಬೋದಂತ ನನ್ನಿರ್ತಕ್ಕಂಥ ಅಂದಾಜಿದೆ. ಸುಮಾರು ಇದರಲ್ಲಿ 40 ಲಕ್ಷಕ್ಕೂ ಹೆಚ್ಚು ಜನ ಇದರಲ್ಲಿ ರಿಜಿಸ್ಟರ್ ಆಗ್ತಕ್ಕಂಥ ಸಾಧ್ಯತೆ ಇದೆ. ಯಾಕಂದ್ರೆ ಅಷ್ಟು ಜನ ಈ ಇಲಾಖೆಯಲ್ಲಿ ಕೆಲಸ ಮಾಡ್ತಕ್ಕಂಥದ್ದಾರೆ. ಇದರಿಂದ ಈ ಅನ್ಆರ್ಗನೈಸ್ ಸೆಕ್ಟರ್ನಲ್ಲಿ ಏನು ಬಹಳ ಜನ ಆಟೋ ರಿಕ್ಷಾ ಡ್ರೈವರ್ಸ್ ಇರ್ಬೋದು, 407 ಡ್ರೈವರ್ಸ್ಗಳು ಇರ್ಬೋದು, ಪಂಚರ್ ಆಗ್ತಕ್ಕಂಥವ್ರು, ಗ್ಯಾರೇಜ್ನಲ್ಲಿ ಕೆಲಸ ಮಾಡ್ತಕ್ಕಂಥವ್ರು, ಇಂಥ ಬಹಳಷ್ಟು ವರ್ಷಗಳಿಂದ ಇವ್ರಿಗೆ ಯಾವ ರೀತಿಯಾದಂಥ ಇವರಿಗೆ ಸೋಷಿಯಲ್ ಸೆಕ್ಯೂರಿಟಿ ಸ್ಕೀಮ್ಸ್ ಆಗಿರಲಿ, ಸೋಷಿಯಲ್ ವೆಲ್ಫೇರ್ ರಿಫಾರ್ಮ್ಸ್ ಮಾಡ್ಲಿಕ್ಕೆ ಆಗಲಿಲ್ಲ. ಈ ಬಿಲ್ ಮುಖಾಂತರ ಈ ಥರ ದುಡ್ಡು ಕೊಡೋದ್ರಿಂದ ಈ ದುಡ್ಡು ನಮಗೆ ಅನ್ಆರ್ಗನೈಸ್ ಸೆಕ್ಟರ್ ಟ್ರಾನ್ಸ್ಪೋರ್ಟ್ ಬೋರ್ಡ್ ಕಲೆಕ್ಟ್ ಆಗೋದ್ರಿಂದ ಇವರಿಗೆ ಅನುಕೂಲ ಆಗುತ್ತೆ. ತಮ್ಮ ಸದನಕ್ಕೆ ನಾನು ಮನವಿಯನ್ನು ಮಾಡ್ಕೊಳ್ತೀನಿ, ದಯಮಾಡಿ ಈ ಬಿಲ್ಲಿಗೆ ತಾವು ಅನುಮೋದನೆ ಮಾಡಬೇಕು, ಇದನ್ನ ಪಾಸ್ ಮಾಡ್ಲಿಕ್ಕೆ ಸಹಕಾರ ಮಾಡಿಕೊಡ್ಬೇಕಂತ ತಮ್ಮಲ್ಲಿ ಕಳ್ಕೊಳ್ಳಿ ತಮ್ಮ ಮುಖಾಂತರ ಮಾಡ್ತೀನಿ. ಸಭಾ ಈಗಾಗಲೇ ಕೂಡ ತಾವು ಟ್ರಾನ್ಸ್ಪೋರ್ಟ್ ಮೋಟರ್ ವೆಹಿಕಲ್ ಟ್ರಾನ್ಸ್ಪೋರ್ಟ್ ಆಕ್ಟ್ನಲ್ಲಿ ಸೆಸ್ ಆಗ್ತಾ ಇದೆ. ಇದು ಸೇರಿ ಎಷ್ಟು % ಸೆಸ್ ಆಗ್ತದೆ? ದಿಸ್ ಇಸ್ ₹500 ಪರ್ ಲೈಫ್ ಟೈಮ್ ಆಫ್ ಅ ಮೋಟರ್ ವೆಹಿಕಲ್. ಟೂ ವೀಲರ್ಗೆ ₹500 ಪರ್ ಲೈಫ್ ಟೈಮ್. ಇದೇನು ಇಯರ್ಲಿ ಆಗಲಿ ಮಂತ್ಲಿ ಆಗ್ತಕ್ಕಂಥದ್ದಲ್ಲ. ಯಾವತ್ತೋ ಒಂದು ಮೋಟರ್ ಸೈಕಲ್ ಖರೀದಿ ಮಾಡ್ತಾನೆ ಅವನಿಗೆ ₹500 ಲೈಫ್ ಟೈಮ್ ಆಗ್ತಕ್ಕಂಥದ್ದು, ಫೋರ್ ವೀಲರ್ಗೆ ₹1000 ಆಗ್ತಕ್ಕಂಥದ್ದು. ಸಭಾಪತಿಗಳೇ, ₹150 ಕೋಟಿ ವರ್ಷಕ್ಕೆ ಇದನ್ನು ಸಂಗ್ರಹ ಆಗ್ತದೆ ಅಂತ ಹೇಳ್ತಾರೆ. ಮತ್ತು ದಟ್ ವಿಲ್ ಬಿ ಡಿಸ್ಟ್ರಿಬ್ಯೂಟೆಡ್ ಫಾರ್ ದಿ ಅನ್ಆರ್ಗನೈಸ್ಡ್ ಸೆಕ್ಟರ್ಸ್ ಅಂತ. ರಿಕ್ಷಾ ಡ್ರೈವರ್ಸಿಗೆ, ಹೋಟೆಲಲ್ಲಿ ಕೆಲಸ ಮಾಡುವವರಿಗೆ, ಟ್ರಾನ್ಸ್ಪೋರ್ಟಲ್ಲಿ ಏರ್ ಕೆಲಸ ಮಾಡ್ತಾರೆ, ಗೋಡೌನಲ್ಲಿ ಕೆಲಸ ಮಾಡ್ತಾರೆ, ಲೋಡಿಂಗ್ ಅನ್ಲೋಡಿಂಗ್ ಮಾಡ್ತಾರೆ, ಡ್ರೈವರ್, ಕಂಡಕ್ಟ್ರು, ಕ್ಲೀನರ್ಗೆಲ್ಲ ಕೊಡ್ತೀರಿ ಅಂತ. ಸರ್, ನೀವಿದು ಹ್ಯೂಜ್ ಅಮೌಂಟ್ ಯು ಆರ್ ಕಲೆಕ್ಟಿಂಗ್. ಈಗ ಅವರಿಗೆ ಇರುವಂಥ ಸ್ಕೀಮ್ಗಳು ಯಾವ ಸ್ಕೀಮಿಗೆ ತಾವು ಯೂಸ್ ಮಾಡ್ತೀರಿ ಅಂತ ನೀವು ಹೇಳೋದಿಲ್ಲ. ಓನ್ಲಿ ಕಲೆಕ್ಷನ್ ಬಗ್ಗೆ ಹೇಳ್ತೀರಿ, ಮತ್ತೆ ಐ ಆಮ್ ಡಿಸ್ಟ್ರಿಬ್ಯೂಟಿಂಗ್ ಅಂತ ಹೇಳ್ತೀರಿ. ಹೇಗೆ ಡಿಸ್ಟ್ರಿಬ್ಯೂಟ್ ಮಾಡ್ತೀರಿ, ಹೇಗೆ ಮಾಡ್ತೀರಿ, ಯಾಕೆ ಮಾಡ್ತೀರಿ ಅಂತ ಹೇಳೋದು ನೀವು ಹೇಳಬೇಕು. ಸಾರಿಗೆ ಇಲಾಖೆಯಿಂದ ಈ ಬಿಲ್ ಅನ್ನು ತಂದಿದ್ದಾರೆ.
ಈ ಉಪಕರ ಅನ್ನೋಂಥದ್ದೇ ಒಂದು ಸರ್ಕಾರ ಎಲ್ಲೆಲ್ಲಿ ಸಿಗುತ್ತೆ ಅಲ್ಲೆಲ್ಲ ಉಪಕರ ಆಗ್ತಾ ಇದೆ. ಈ ಉಪಕರ ಹಾಕೋಂಥದ್ದನ್ನ ಆ ಇಲಾಖೆಯಿಂದ ಮತ್ತೊಂದು ಇಲಾಖೆ ವರ್ಗಾವಣೆ ನಾವು ಅನೇಕ ಸಾರಿ ನಮ್ಮ ಕಮಿಟಿ ಮೀಟಿಂಗ್ಗಳೆಲ್ಲ ಚರ್ಚೆ ಮಾಡ್ತೀವಿ. ಎಷ್ಟೊಂದು ಡಿಪಾರ್ಟ್ಮೆಂಟ್ಗಳಲ್ಲಿ ಉಪಕರ ಕಲೆಕ್ಟ್ ಮಾಡಿರೋಂಥದ್ದು ಆ ಸಂಬಂಧಪಟ್ಟಂಥ ಕೆಲಸಕ್ಕೆ ಬಳಕೆ ಆಗ್ದಂಗೆ ಅಲ್ಲೇ ಬಿದ್ದಿರೋದು ದುಡ್ಡು. ಅದನ್ನು ಕೇಳಿದ್ರು ಕೂಡ ಅದಕ್ಕೆ ಲೆಕ್ಕ ಕೊಡೋದಿಲ್ಲ. ನಮ್ಮ ಬೆಂಗಳೂರಿನಲ್ಲಿ ಬೇಗರಿ ಸೆಸ್ ಅಂತ ಕಲೆಕ್ಟ್ ಮಾಡ್ತಾರೆ. ಅದು ಎಷ್ಟು ಕೋಟಿ ಬಂದು ಬಿದ್ದಿದೆ ಅಂತಂದರೆ ನಿಜವಾಗ್ಲೂ ಯಾವ ಬೆಗ್ಗರ್ಗೂ ಅದರಿಂದ ಏನೂ ಆಗ್ತಾ ಇಲ್ಲ. ನೀವು ಈಗ ಉಪಕಾರ ಅಂತ 1000 ರೂಪಾಯಿ ಕಾರಿಗೆ ಅಂತ ಹೇಳ್ತೀರಾ, ಸಾವಿರಾರು ಕಾರ್ ರಿಜಿಸ್ಟ್ರೇಷನ್ ಆಗುತ್ತೆ, ಸಂಗ್ರಹ ಆಗುತ್ತೆ. ನಿಮಗೆ ಪ್ಲಾನಿಂಗ್ ಇಲ್ಲ, ಅದನ್ನ ಯಾವ ರೀತಿ ಸ್ಪೆಂಡ್ ಮಾಡಬೇಕು ಅಂತ ಇಲ್ಲ. ಸುಮ್ಮನೆ ಅಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೊಂಡು ನೀವು ಒಂದು ಹೊಸ ಎಕ್ಸ್ಟ್ರಾ ಒಂದು ಸೇರಿಸ್ಬಿಟ್ಟು ನೀವು ಹಣ ವಸೂಲಿ ಮಾಡೋದಕ್ಕೆ ಈ ಸ್ಕೀಮ್ನ ತರೋದಾದ್ರೆ ನನಗನ್ಸುತ್ತೆ ಸರ್ಕಾರ ಎಲ್ಲೆಲ್ಲಿ ಈ ಥರದ ಪಾಪ 2 ವೀಲರ್ ತಗೊಳೋನು ಅವನಿಗೆ 500 ರೂಪಾಯಿ ಮತ್ತೆ ಹೆಚ್ಚುವರಿಯಾಗಿ, ಮತ್ತೆ ಕಾರ್ ತಗೊಳೋನಿಗೆ ಸಣ್ಣ ಕಾರ್ ಆದರೆ ಅವನಿಗೆ 1000 ರೂಪಾಯಿ ಹೆಚ್ಚುವರಿಯಾಗಿ, ಈ ಥರ ದಯಮಾಡಿ ನೀವು ಮಾಡಬೇಡಿ ಉಪಕರಗಳನ್ನು. ನೀವೇನು ಅನ್ಆರ್ಗನೈಸ್ ಸೆಕ್ಟರ್, ವಿಶೇಷವಾಗಿ ಟ್ರಾನ್ಸ್ಪೋರ್ಟ್ ಇಲಾಖೆಯಲ್ಲಿ ಕೆಲಸ ಮಾಡೋ ಅಂಥವ್ರು ಇದ್ದಾರೆ, ಅವ್ರಿಗೆ ಇನ್ಶೂರೆನ್ಸ್ ಕೊಡೋ ಅನ್ಸೋದು ಆ ಥರದ್ದು ಏನಾರ ಯೋಜನೆ ಇದ್ದರೆ ದಯವಿಟ್ಟು ಅದಕ್ಕೆ ಒಂದು ಫಂಡ್ ನೀವು ಮಾಡಿಟ್ಬಿಟ್ಟು ಎಲ್ಲರಿಗೂ ಇನ್ಶೂರ್ ಮಾಡಿಬಿಡಿ. ನಾನು ಆಗಲೇ ಹೇಳ್ಬೇಕಾರೆ ಹೇಳಿದೆ, ಈ ಸರ್ಕಾರ ಈ ಉಸಿರಾಟ ಮಾಡ್ತಕ್ಕಂಥ ಗಾಳಿನ ಬಿಟ್ಟು ಇನ್ನು ಉಳಿದವ್ರ ಮೇಲೆ ಎಲ್ಲರ ಮೇಲೂ ಟ್ಯಾಕ್ಸ್ ಹಾಕ್ತಾ ಇದೆ. ಸಭಾಪತಿಗಳ 100 ರೂಪಾಯಿ 1000 ರೂಪಾಯಿ ದೊಡ್ಡದಲ್ಲ ಅಂತ ಅನ್ಸುತ್ತೆ ನಮಗೆ. ಯಾರು 2 ವೀಲರ್ 4 ವೀಲರ್ ತೆಗೆದುಕೊಳ್ತಾ ಇದಾರಲ್ಲ 10 ಲಕ್ಷ ರೂಪಾಯಿ ಕಟ್ಟಿರ್ತಾರೆ, 20 ಲಕ್ಷ ರೂಪಾಯಿ ಲೋನ್ ಇರುತ್ತೆ. 1 ಲಕ್ಷ ರೂಪಾಯಿ ಗಾಡಿ ತೆಗೆದುಕೊಂಡಿರ್ತಾರೆ, 50,000 ರೂಪಾಯಿ ಲೋನ್ ಇರುತ್ತೆ. ಈವನ್ ನನ್ನ ಪ್ರಕಾರ 75,000 ರೂಪಾಯಿ ಲೋನ್ ಇರುತ್ತೆ. ಮಂತ್ಲಿ ಅವ್ರ ಸ್ಯಾಲರಿನಲ್ಲಿ ಕಟ್ಟಾಗತ್ತೆ. ಬಹಳ ಕಷ್ಟಪಟ್ಟು ಹೊಂದಿಸ್ತಾರೆ ದುಡ್ಡು. ನಮ್ಮ ಸಂತೋಷ್ ಲಾಡ್ ಅವ್ರಿಗೆ ದೊಡ್ಡ ವಿಷಯ ಅಲ್ವೇ ಅಲ್ಲ ಅದು. ಆದ್ರೆ ಯಾರು 2 ವೀಲರ್ ತೆಗೆದುಕೊಳ್ತಾ ಇದ್ದಾರೆ, ನಿಮಗೆ ಹೇಳ್ತೇನೆ, ಬಹಳ ಪ್ಲಾನ್ ಆಗಿ ಅದನ್ನು ತೆಗೆದುಕೊಳ್ತಾ ಇದ್ದಾರೆ, ಬಹಳ ಕಷ್ಟಪಟ್ಟು ತೆಗೆದುಕೊಳ್ತಿದ್ದಾರೆ. ನಮಗೆ ಅನ್ಸೋದಿಲ್ಲ 500 ರೂಪಾಯಿ 1000 ರೂಪಾಯಿ ದೊಡ್ಡದು ಅಂತ. ಆದ್ರೆ ಯಾರು ಆ ಡೌನ್ ಟರ್ನ್ ಇದ್ದಾರೆ ಡೆಫಿನೆಟ್ ಆಗಿ ಹೊರೆ ಅಂತ ಅನ್ಸುತ್ತೆ. ಸರ್ಕಾರ ಈ ತರದ ಬಗ್ಗೆ ಯೋಚನೆ ಮಾಡಬೇಕು. ಹಾಕಿ, ಯಾರು ದೊಡ್ಡವ್ರು ಇದ್ದಾರೆ ಅವ್ರ ಮೇಲೆ ಹಾಕಿ ಟ್ಯಾಕ್ಸ್. ಇದು ಸರಿಯಲ್ಲ ಸಭಾಪತಿಗಳೇ. ಇದರಲ್ಲಿ ಉದ್ದೇಶ ಬಹಳ ಒಳ್ಳೆ ಉದ್ದೇಶ ಇರತಕ್ಕಂಥದ್ದು. ಸಾಮಾಜಿಕ ನ್ಯಾಯ ಮತ್ತು ಸಾಮಾಜಿಕ ಭದ್ರತೆಯನ್ನು ಕೊಡಬೇಕು. ಕಾರ್ಮಿಕ ಮೋಟಾರು ಸಾರಿಗೆ ಮತ್ತು ಇತರ ಸಂಬಂಧ ಕಾರ್ಮಿಕರಿಗೆ ಕೊಡ್ತಕ್ಕಂಥ ವೆಲ್ಫೇರ್ ಸ್ಕೀಮ್ಗಳನ್ನು ನಾವು ಮಾಡಬೇಕು ಮತ್ತು ಅದೊಂದು ನಿಧಿ ಸ್ಥಾಪನೆ ಮಾಡಬೇಕಾದ ಉದ್ದೇಶ ಅಂತೂ ಸರ್ಕಾರದ ಉದ್ದೇಶ ಅಂತೂ ಭಾಳ ಸ್ಪಷ್ಟವಾಗಿರ್ತಕ್ಕಂಥದ್ದು, ಅದನ್ನ ಸ್ವಾಗತ ಮಾಡ್ತಕ್ಕಂಥದ್ದು. ನನಗೆ ಬೇಕಾಗಿರೋ ಕ್ಲಾರಿಫಿಕೇಶನ್ ಅಂತಂದರೆ, ನಾನು ಕೂಡ ಸಾರಿಗೆ ಇಲಾಖೆಯಲ್ಲಿ ಕೆಲಸ ಮಾಡಿಸಲು ಅನುಭವ ಇರತಕ್ಕಂಥದ್ದು ಅಂತಂದರೆ, ಆ ಕಾರ್ಮಿಕರನ್ನ ಇವತ್ತು ಕಾರ್ಮಿಕರ ಕನ್ಸಿಡರ್ ಮಾಡೋಕ್ಕೆ ಸಪ್ರೇಟ್ ನಿಧಿ ಮಾಡೋದೇ ಆದರೆ ಈಗಾಗಲೇ ಕಾರ್ಮಿಕರ ನಿಧಿ ಇರ್ತಕ್ಕಂಥದ್ರಲ್ಲಿ ಅವ್ರಿಗೆ ಅವಕಾಶ ಇದೆಯಾ ಇಲ್ಲ ಅಂತಕ್ಕಂಥ ಕ್ಲಾರಿಫೈ ಮಾಡಬೇಕಾಗ್ತದೆ. 2 ವೀಲರ್ಗೆ ತಗೊಳ್ತಕ್ಕಂಥ 500 ರೂಪಾಯಿ ಆಗ್ತಾ ಇರ್ತಕ್ಕಂಥದ್ದು. ಯಾಕಂದರೆ 2 ವೀಲರ್ ಅಂತಕ್ಕಂಥ ಮಧ್ಯಮ ವರ್ಗದ ಮತ್ತು ಕೆಳಗಿರ್ತಕ್ಕಂಥವ್ರು ತಗೊಳ್ತಕ್ಕಂಥ ಜನ ಅಂತ ನಾನು ಅನ್ಕೊಂಡಿದ್ದೀನಿ. ಅವ್ರಿಗೆ ಆಗ್ತಾ ಇರೋದು ಎಷ್ಟು ಸರಿ ಅಂತಕ್ಕಂಥ ಕೇಳ್ತೀನಿ. ಅದರ ಜೊತೆಗೆ ಕಾರ್ಗಳಿಗೆ ಹಾಕಿರ್ತಕ್ಕಂಥ ಓಕೆ, ಬಟ್ ಆಲ್ಟೋ ತಗೊಳ್ಳೋರ್ಗೆ ಒಂದೇ, ಬೆಂಚ್ ತಗೊಳ್ಳೋರ್ಗೆ ಒಂದೇ ರೇಟ್ ಹಾಕಿರ್ತದೆ ಹೇಗೆ ಅಂತಕ್ಕಂಥ ಅದನ್ನ ಏನಾದರೂ ಕೂಡ ವ್ಯಾಲ್ಯೂ ಬೇಸ್ಡ್ ಆಗಿ ಮಾಡಿ ಎನಿ ಕಾರ್ ಪರ್ಚೇಸ್ ಅಬೌಟ್ 10 lakhs rupees ಅಂತ ಅದನ್ನ ಹಾಕಿದ್ದೆ ಆದರೆ ಉಳ್ಳವನೇ ಕಟ್ಲಿಕ್ಕೆ ಆಗ್ತದೆ. ಅದೇ ಬಡವರಿಗೂ ಕೂಡ ಮಾಡತಕ್ಕಂಥ ಎಲ್ಲೋ ಎಷ್ಟು ಸರಿ ಅನ್ನಕ್ಕಂಥ ವಿಚಾರನ ಕೇಳ್ತಾ ಇದ್ದೀನಿ. ಈ ಬಿಲ್ ತರ್ತಕ್ಕಂಥದ್ದು ನಾನು ಈಗ ತಾನೇ ಹೇಳ್ತಾ ಇದ್ದೆ, ನಾವು ಅನ್ಆರ್ಗನೈಸ್ ಬೋರ್ಡ್ನಲ್ಲಿ ಇರ್ತಕ್ಕಂಥ ಲೇಬರ್ ಡಿಪಾರ್ಟ್ಮೆಂಟ್ ಸುಮಾರು 85% ಜನ ಅನ್ಆರ್ಗನೈಸ್ ಬೋರ್ಡ್ನಲ್ಲಿ ಇದ್ದಾರೆ. ಅನ್ಆರ್ಗನೈಸ್ ಬೋರ್ಡಿಗೆ ಯಾವುದೋ ರೀತಿಯಾದಂಥ ರೊಕ್ಕ ಬರಲೇಬೇಕು. ಅದು ಟ್ಯಾಕ್ಸ್ ಮುಖಾಂತರ ಇಡೀ ಪ್ರಪಂಚಕ್ಕೆ, ಇಡೀ ದೇಶಕ್ಕೆ ಗುರುತು ಅದು ಮಾಡೇ ಮಾಡ್ತೀವಿ. ನಾವು 500 ರೂಪೀಸ್ ಲೈಫ್ ಟೈಮಿಗೆ ಮಾಡ್ತಕ್ಕಂಥ, ಇದೇನು ತಿಂಗಳಕ್ಕಲ್ಲ, ಬೈಕಿಗೆ ಮಾಡ್ತಕ್ಕಂಥದ್ದು 500 ರೂಪೀಸ್ ಫಾರ್ ಲೈಫ್ ಟೈಮ್ ಇದೆ. ಐ ವಾಂಟ್ ಟು ಬಿ ಒನ್ಸ್ ಅಗೇನ್ ಐ ವಾಂಟ್ ಟು ಸ್ಟ್ರೆಸ್ ಅಪಾನ್ ಅಂಡ್ ಟೆಲ್, 500 ರೂಪಾಯಿ ಲೈಫ್ ಟೈಮಿಗೆ ಬೈಕಿಗೆ ಮಾಡ್ತಕ್ಕಂಥದ್ದು, 500 ರೂಪೀಸ್ ಲೈಫ್ ಟೈಮ್ 4 ವೀಲರ್ಗೆ ಕಾರಿಗೆ ಮಾಡ್ತಕ್ಕಂಥದ್ದು. ಒಂದೇದು ಅಪಾರ್ಟ್ ಫ್ರಮ್ ದಿ ಲೈಫ್ ಟ್ಯಾಕ್ಸ್ ಕೊಡ್ತೀರಾ, ರೋಡ್ ಟ್ಯಾಕ್ಸ್ ಎಲ್ಲ ಕೊಡ್ತೀರಲ್ಲ, ಅದು ಬಿಟ್ಟು. ಹೌದು ಸರ್, ಅದು ಬಿಟ್ಟು ಅಂದ್ರೆ ಈಗ ಆ ಟ್ಯಾಕ್ಸ್ಗಳಲ್ಲಿ ಸಾಹೇಬ್ರೆ, ರೋಡ್ ಟ್ಯಾಕ್ಸಲ್ಲಿ ಸೆಸ್ಸು ಪೆಟ್ರೋಲ್ ಮೇಲೆ ಎಲ್ಲಾದ್ರೂ ಬರುತ್ತೆ. ಎಲ್ಲಾದ್ರೂ ರೋಡ್ಗಳು ಸರಿಯಾಗಿದೆಯಾ ಅನ್ನೋದು ನಾವು ನೋಡಬೇಕು. ಅದ್ರ ಜೊತೆಗೆ ಟೋಲ್ ಬೇರೆ, ಸೆಸ್ ಅದೇ 11%, ಅದ್ರ ಜೊತೆಗೆ ಟೋಲ್ ಬೇರೆ ಇದೆ. ಎಷ್ಟು ರವಿಕುಮಾರ್ ಅವ್ರು ಹೇಳಿದ್ ಕರೆಕ್ಟು. ಮತ್ತು ಇನ್ನೊಂದು, GST ಬಂದಮೇಲೆ ಒಬ್ಬ ಭಿಕ್ಷಕನು ಟ್ಯಾಕ್ಸ್ ಕಟ್ತಾರೆ. ಅವನು ಬೀಡಿ ತಗೊಂಡ್ರೆ ಅವ್ನು ಟ್ಯಾಕ್ಸ್ ಅದರಲ್ಲಿ ಟ್ಯಾಕ್ಸ್ ಹೋಗುತ್ತೆ. ಸೊ ಪ್ರತಿಯೊಬ್ಬನು ಈಗ ಟ್ಯಾಕ್ಸ್ ನೆಟ್ಟಲ್ಲಿ ಇದ್ದಾನೆ. ನಮ್ಮ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಹೇಳ್ತಾ ಇದ್ರು, ಬೆಂಗಳೂರು ಸಿಟಿ ಕಾರ್ಪೊರೇಷನ್ ಎಲ್ರಿಗೂ ಟ್ಯಾಕ್ಸ್ ನೆಟ್ಟಲ್ಲಿ ತರ್ತೀವಿ ಅಂತೇಳಿ. ಭಿಕ್ಷಕನು ಟ್ಯಾಕ್ಸ್ ನೆಟ್ಟಲ್ಲಿ ಇದ್ದಾನೆ, ರಾಜ ಮಹಾರಾಜರು ಟ್ಯಾಕ್ಸ್ ನೆಟ್ಟಲ್ಲಿ ಇದ್ದಾರೆ. ಆದ್ದರಿಂದ ಲಾಡ್ ಸಾಹೇಬ್ರೆ, ಈ ಟ್ಯಾಕ್ಸ್ಗಳು 2 ವೀಲರ್ ಅವ್ರು ಹೇಳ್ತಾರೆ, 2 ವೀಲರ್ ಒಂದು ಪಾಪ ಈ ಮೋಟಾರ್ ವೆಹಿಕಲ್ ಟ್ಯಾಕ್ಸ್ ಅಮೆಂಡ್ಮೆಂಟ್ ಆದಾಗಲೂ ನಾನು ಹೇಳಿದೆ ಅವ್ರಿಗೆ, ಫೈನ್ ಹಾಕೋದು ಯಾರಿಗೆ ಹಾಕ್ತೀರಾ? ಆಟೋ ರಿಕ್ಷಾದವನು, 2 ವೀಲರು.
ಅವನು ಜೀವನ ಪೂರ್ತಿ ಸಂಪಾದನೆ ಮಾಡೋದು ಆ ಫೈನಲ್ಲೇ ಹೊಟ್ಟೋಗುತ್ತೆ. ಯಾವುದು SUV ಅದಕ್ಕೆ ನಾನು ಪೊಲೀಸವ್ರು ನಿಲ್ಲಿಸಿದ್ದೇ ನೋಡಿಲ್ಲ. ಸೆಲ್ಯೂಟ್ ಹೊಡೆದ್ಬಿಟ್ಟು ತಪ್ಪು ಮಾಡಿದ್ರೆ ಕಳಿಸ್ತಾನೆ. ಈ ಬಡವರಿಗೆ ಯಾವಾಗ ನಾವು ರಕ್ಷಣೆ ಕೊಡೋದು? ಈಗಾಗಲೇ ಕಾನೂನು ಸಚಿವರು ಬಡವರಿಗೆ ಬೇಗ ನ್ಯಾಯ ಸಿಗುತ್ತೆ ಅನ್ನೋ ಕಾರಣಕ್ಕೆ ಅವ್ರು ಹೇಳಿದ್ದು ವಿವರಣೆ ಕೊಟ್ಟಿದ್ದಕ್ಕೆ ನಾವೆಲ್ಲ ಒಪ್ಕೊಂಡ್ವಿ. ಬಡವರಿಗೆ ನ್ಯಾಯ ಸಿಗಬೇಕು. ನೀವು ಕೂಡ ಈಗ ಬಡವರಿಗೆ ಅನ್ಆರ್ಗನೈಸ್ಡ್ ಲೇಬರರ್ಸ್ಗೆ ಮಾಡ್ತಿದ್ದೀರಿ. ಸಂತೋಷ, ಒಪ್ಪೋಣ. ಇದು ಒನ್ ಟೈಮ್ ಅಂತ ಹೇಳಿ ಅವ್ರ ಹೆಸರ ಸಂತೋಷ, ನನಗೆ ಅವ್ರ ಹೆಸರ ಸಂತೋಷ. 2 ಸಂತೋಷ ಇಟ್ಕೊಳ್ಳಿ, ತೊಂದರೆ ಏನಿಲ್ಲ. ಆದ್ರೆ ನಾನು ಹೇಳ್ತಕ್ಕಂಥದ್ದು ಅವರಿಗೆ ಸಿಗಬಹುದಾದ ಅನುಕೂಲಗಳು ಏನು ಅಂತಕ್ಕಂಥದ್ದನ್ನ ವಿವರಣೆ ಕೊಡಿ. ಇದು ಯಾವಾಗ ಸೆಸ್ ಕಲೆಕ್ಟ್ ಮಾಡ್ತೀವಿ ಆ ರಿಲೇಟೆಡ್ ಅವರಿಗೆ ಕೊಡಬೇಕಂತಕ್ಕಂಥದ್ದು ಕೇಂದ್ರ ಸರ್ಕಾರದಾಗಿರಲಿ ಗೈಡ್ಲೈನ್ಸ್ಗಳಿದ್ದಾವೆ. ನಾವು ಕನ್ಸ್ಟ್ರಕ್ಷನ್ ಬೋರ್ಡ್ ಸೆಸ್ ಕಲೆಕ್ಟ್ ಮಾಡ್ತೀವಲ್ಲ ಸರ್, ತಾವು ಕೇಳ್ತಾ ಇದ್ರಿ. ಕನ್ಸ್ಟ್ರಕ್ಷನ್ ಬೋರ್ಡ್ ಸೆಸ್ ಏನಿದೆ, ದಟ್ ಮನಿ ಹ್ಯಾಸ್ ಟು ಬಿ ಯೂಟಿಲೈಸ್ ಓನ್ಲಿ ಟು ದ ಕನ್ಸ್ಟ್ರಕ್ಷನ್ ವರ್ಕರ್ಸ್. ಬೇರೆ ಯಾವುದು ಅನ್ಆರ್ಗನೈಸ್ ಸೆಕ್ಟರ್ ಕೊಡಕ್ಕೆ ಬರಲ್ಲ. ಈ ಅನ್ಆರ್ಗನೈಸ್ ಸೆಕ್ಟರ್ನಲ್ಲಿ ಇವತ್ತು ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ಲಿಂದ ಸೆಸ್ ಕಲೆಕ್ಟ್ ಮಾಡಿ ನಮಗೆ ಕೊಡ್ತಾ ಇಲ್ಲ. ದಟ್ಸ್ ವೈ ಐ ವಾಸ್ ಥ್ಯಾಂಕಿಂಗ್ ಯಾರಿಗೆ, ನಮ್ಮ ರಾಮಲಿಂಗರೆಡ್ಡಿ ಸಾಹೇಬರಿಗೆ. ಅದಕ್ಕೆ ನಾನು ಥ್ಯಾಂಕ್ ಮಾಡ್ತೀನಿ ಅಂತಂದರೆ, ಅವರು ಟ್ರಾನ್ಸ್ಪೋರ್ಟ್ ಬೋರ್ಡ್ನಿಂದ ಸೆಸ್ ನಮಗೆ ಕೊಟ್ಟ ತಕ್ಷಣ ಈ ಟ್ರಾನ್ಸ್ಪೋರ್ಟ್ ರಿಲೇಟೆಡ್ ಸುಮಾರು 30 ರಿಂದ 40 ಜನ ಟ್ರಾನ್ಸ್ಪೋರ್ಟ್ ರಿಲೇಟೆಡ್ ಯಾರು ವರ್ಕರ್ಸ್ ಇದ್ದಾರೆ ಈ ಸ್ಕೀಮ್ನಲ್ಲಿ ಹೇಳ್ನಲ್ಲ, ಡ್ರೈವರ್ಸ್ ಬರ್ತಾರೆ, ಕಂಡಕ್ಟರ್ಸ್ ಬರ್ತಾರೆ, ಕ್ಲೀನರ್ಸು, ಸ್ಟೇಷನ್ ಸ್ಟಾಫು, ಚೆಕಿಂಗ್ ಸ್ಟಾಫು, ಕ್ಲರ್ಕ್ಸು, ರಿಲೇಟೆಡ್ ಟು ಹೂ ಆರ್ ಓನ್ಲಿ ಲಾಜಿಸ್ಟಿಕ್ಸ್. ಯಾರ್ಯಾರು ಲಾಜಿಸ್ಟಿಕ್ಸ್ ರಿಲೇಟೆಡ್ ಇರ್ತಾರೆ ಸುಮಾರು 40 ಲಕ್ಷ ಇದೆ ಅಂತ ನಮ್ಮ ಸರ್ಕಾರದ ಅಂದಾಜಿದೆ. ಟೈರ್ ರಿಪೇರ್ ಮಾಡ್ತಕ್ಕಂಥವ್ರು, ಪಂಚರ್ ಆಗ್ತಕ್ಕಂಥವ್ರು, ಗ್ಯಾರೇಜ್ ಮೆಕ್ಯಾನಿಕ್ಸ್ಗಳು, ಬಾಡಿ ಬಿಲ್ಡಿಂಗ್ ಇರ್ತಕ್ಕಂಥವ್ರು, ಎಲೆಕ್ಟ್ರಿಷಿಯನ್ ಇರ್ತಕ್ಕಂಥವ್ರು, ಪೇಂಟರ್ಸ್ ಇರ್ತಕ್ಕಂಥವ್ರು, ಇಂಥ ಹಲವಾರು ಜನ, ಸುಮಾರು ಆಟೋ ರಿಕ್ಷಾ ಡ್ರೈವರ್ಸ್ಗಳು, 407 ಓಡಿಸ್ತಕ್ಕಂಥವ್ರು, ಬಸ್ ಓಡಿಸ್ತಕ್ಕಂಥವ್ರು, ಈ ತರ ಜನಕ್ಕೆ ಎಲ್ಲಿ ಯಾವುದೇ ರೀತಿ ಅಂತ ಆದಾಯ ಇಲ್ಲ ಸರ್. ದಿಸ್ ದ ಒನ್ಲಿ ವೇ ವಿ ಕುಡ್ ಗ್ಯಾದರ್. ಮೀ ಬೀಯಿಂಗ್ ಅನ್ಆರ್ಗನೈಸ್ ಬೋರ್ಡ್, ನಾನು ಲೇಬರ್ ಮಿನಿಸ್ಟರ್ ಆಗಿ ಇದು 2ನೇ ಬಾರಿಗೆ ನಾನು ಇದು ಸಚಿವನಾಗಿದ್ದೇನೆ. ನಮಗೆ ಯಾವ ರೀತಿ ಅಂತ ಆದಾಯ ಇಲ್ಲ. ಐ ಹ್ಯಾವ್ ಟು ಕ್ರಿಯೇಟ್ ಮೋರ್ ಮೀನ್ಸ್ ಆಫ್ ಮನಿ ಟು ಕಮ್ ಟು ಸಿ ಟು ದಟ್. ಐ ಹ್ಯಾವ್ ಟು ರನ್ ದಿಸ್ ಬೋರ್ಡ್. ಇಫ್ ನಾಟ್, ಐ ಡೋಂಟ್ ಹ್ಯಾವ್ ಎನಿ ವರ್ಕ್. ಐ ಕೆನಾಟ್ ಗಿವ್ ಎನಿ ಸೋಷಿಯಲ್ ಸೆಕ್ಯೂರಿಟಿ ಕೊಡ್ಲಕ್ಕೆ ನಂಗೆ ಚಾನ್ಸೇ ಇಲ್ಲ. ಬಟ್ ದಿಸ್ ದ ಒನ್ಲಿ ಮೀನ್ಸ್ ಫಾರ್ ವಿಚ್ ವಿ ಆರ್ ನಾಟ್ ಚಾರ್ಜಿಂಗ್ ವೆರಿ ಹೆವಿ. ರವಿಕುಮಾರ್ ಅವರು ಬಹಳ ದೊಡ್ಡದಾಗಿ ಹೇಳಿದ್ರು, ಎಲ್ಲ ಚಾರ್ಜ್ ಮಾಡ್ತೀವಿ. ಮೊಸರು ಮೇಲೆ, ತುಪ್ಪ ಮೇಲೆ, ಬಳೆ ಮೇಲೆ, ಅರ್ಶನ ಮೇಲೆ, ಸುಡುಗಾಡಿಗೆ ಹೋಗಿ ಹಣ ಹೊಡೆದ್ರು ಕೂಡ GST ಇದೆ ಈ ದೇಶದಲ್ಲಿ. ಇವರು ನಮಗೆ ಇವತ್ತು ಟ್ಯಾಕ್ಸ್ ಬಗ್ಗೆ ಮಾತನಾಡ್ತಿದ್ದಾರೆ. ಈಗ ತಾನೇ ಹೇಳ್ತಾ ಇದ್ರು, ಅಮ್ಮ ಕುತ್ಕೊಳ್ಳಮ್ಮ, ನಾನು ಮಾತಾಡೋದ್ರಿ, ಕುತ್ಕೊಳ್ಳಮ್ಮ ಪ್ಲೀಸ್, ದಯಮಾಡಿ, ಆಮೇಲೆ ನೀವು ಮಾತಾಡಿ. ಇವತ್ತು GST ಯಾರೇ ಒಬ್ಬರು 23 ಲಕ್ಷ ರೂಪಾಯಿ ಸ್ಯಾಲ್ರಿ ದೇಶದಲ್ಲಿ ಮಾಡ್ತಾ ಇದ್ದಾರೆ ಸಭಾಧ್ಯಕ್ಷರು, ಅವನೇನ ಗಾಡಿ ತೊಗೊಂಡ್ರೆ ಅವನಿಗೆ 1 ರೂಪಾಯಿನೂ ಉಳಿಯೋದಿಲ್ಲ. ಇವತ್ತು ಗಾಡಿ ಮೇಲೆ ಸಾಧಾರಣ 15 ಲಕ್ಷ ರೂಪಾಯಿ ಗಾಡಿ ಮೇಲೆ ನೀವು ಗಾಡಿ ಖರೀದಿ ಮಾಡಿದ್ರೆ 43% ಟ್ಯಾಕ್ಸ್ GST ಇದೆ. ಇವತ್ತು ಇಡೀ ದೇಶದಲ್ಲಿ ರೈತಾಪಿ ವರ್ಗ ಬಗ್ಗೆ ತಾವೆಲ್ಲ ಮಾತನಾಡ್ತೀರಿ. ಇವತ್ತು ಇಡೀ ಭಾರತ ದೇಶದಲ್ಲಿ ರೈತರು, ನೀವು ಸ್ಪ್ರಿಂಕ್ಲರ್ಸ್ ತೊಗೊಳ್ರಿ, ಟ್ರ್ಯಾಕ್ಟರ್ ತೊಗೊಳ್ರಿ, ರೈತರು ಯಾವುದೇ ಯಂತ್ರೋಪಕರಣ ತೊಗೊಂಡ್ರೆ ಅದ್ರ ಮೇಲೆ GST ಇದೆ. ಸುಮ್ಮನೆ ಮಾತನಾಡ್ಬೋದು, ಇಲ್ಲ ಅಂತಲ್ಲ. ಇದೇನು ಭಾಳ ದೊಡ್ಡ ಹೊರೇನೂ ಆಗಲ್ಲ. ಐ ಆಮ್ ರೆಡಿ ಟು ಡಿಫೆಂಡ್ ಅಂಡ್ ಡಿಬೇಟ್ ಆನ್ ದಿಸ್. ಮೇಡಮ್ ಮಾತಾಡ್ಮೇಲೆ ಮಾತಾಡಿ. ಇದರಲ್ಲಿ ವಾಟ್ ಆರ್ ವಿ ಚಾರ್ಜಿಂಗ್ ಸಭಾಧ್ಯಕ್ಷರು? ಇವತ್ತು ಯಾವುದೇ ಬೈಕ್ ಇದ್ರೆ 80,000 1 ಲಕ್ಷ ರೂಪಾಯಿವರೆಗೆ ಕಮ್ಮಿ ಇಲ್ಲ ಸರ್. 500 ರೂಪಾಯಿ, ಬಿಕಾಸ್ ಇಟ್ ವಾಸ್ ಎ ವೆರಿ ಇಂಟೆಲಿಜೆಂಟ್ ಮೂವ್ ಮೇಡ್ ಬೈ ರಾಮಲಿಂಗರೆಡ್ಡಿ ಸಾಹೇಬ್ರು. ನಾನು ಈ ಸದನ ಮುಖಾಂತರ ಧನ್ಯವಾದ ಹೇಳ್ತೀನಿ. ಆ ದುಡ್ಡು ಕಲೆಕ್ಟ್ ಆದರೆ ಯಾರಿಗೆ ಅನುಕೂಲ ಆಗ್ತದೆ? ದಿಸ್ ವಿಲ್ ಬಿ, ಐ ವಿಲ್ ಪ್ರಾಮಿಸ್ ಯು ಆನ್ ದಿಸ್ ಫ್ಲೋರ್, ದಿಸ್ ಮನಿ ವಿಲ್ ಬಿ ಯೂಸ್ಡ್ ಓನ್ಲಿ ಫಾರ್ ಸಚ್ ಪೀಪಲ್ ಹೂ ಆರ್ ರಿಲೇಟೆಡ್ ಟು ದಿಸ್ ಅಲೈಡ್ ಬಿಸ್ನೆಸಸ್ ಮಾತ್ರ. ನವೀನ್ ತಾವು ಕೇಳ್ತಾ ಇದ್ರಲ್ಲ, ಐ ವಿಲ್ ಪ್ರಾಮಿಸ್ ಯು ಆನ್ ದಿಸ್ ಫ್ಲೋರ್. ನಾನು ಒಬ್ಬ ಸಚಿವನಾಗಿ ನಾನು ನಿಮಗೆ ಪ್ರಾಮಿಸ್ ಮಾಡ್ತೀನಿ, ಈ ದುಡ್ಡು ಬೇರೆ ಯಾವುದಕ್ಕೂ ಬಳಕೆ ಆಗಲ್ಲ. ಇದು ಇದಕ್ಕಾಗಿ ಆಗ್ಬೇಕನ್ನೋದಕ್ಕೆ ಈ ಬೋರ್ಡ್ ಮಾಡ್ತಕ್ಕಂಥದ್ದು. ತಾವು ಕೇಳ್ತಾ ಇದ್ರಿ ತಿಪ್ಪೇಸ್ವಾಮಿ ಸಾಹೇಬ್ರೆ, ಆಮೇಲೆ ತಾವು ಕೇಳಿದ್ರಿ ಹರಿಪ್ರಸಾದ್ ಸಾಹೇಬ್ರು, ಬೇರೆ ರೀತಿಯಾದಂಥ ಟ್ಯಾಕ್ಸ್ ಆಗುತ್ತೆ. ಆ 26% ಏನು ಟ್ಯಾಕ್ಸ್ ಬೇರೆ ರೀತಿಯಾದಂಥ ನಾವು ಟ್ಯಾಕ್ಸ್ನ ಕಲೆಕ್ಟ್ ಮಾಡ್ತಿದ್ದೀವಿ, ಅದನ್ನು ಕೂಡ ರೀಕೂಪ್ ಮಾಡ್ಕೊಳ್ತೀವಿ. ಅದನ್ನೆಲ್ಲ ಸೇರಿದ್ರೆ ಸುಮಾರು 150 ಕೋಟಿಯಿಂದ 200 ಕೋಟಿ ಬರ್ತಕ್ಕಂಥ ಸಾಧ್ಯತೆ ಇದೆ. ವಿ ಹ್ಯಾವ್ ಟು ಕೇಟರ್ ಟು 40 ಲ್ಯಾಕ್ ಪೀಪಲ್. ಈ 40 ಲಕ್ಷ ಜನಕ್ಕೆ ಆಲ್ರೆಡಿ ನಾವು ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ಲಿಂದ ಅವರಿಗೆ ಆಲ್ರೆಡಿ ನಾವು ಸ್ಕೀಮ್ಗಳನ್ನ ಮಾಡಿದ್ದೀವಿ. ನೀವು ಸ್ಕೀಮ್ ಬಗ್ಗೆ ಕೇಳ್ತಾ ಇದ್ದೀರಿ. ಆಸ್ ಲಾಂಗ್ ಆಸ್ ಐ ಡೋಂಟ್ ಮೇಕ್ ಅ ಬಿಲ್, ಐ ಡೋಂಟ್ ಗೆಟ್ ಅ ಬೋರ್ಡ್, ಇಫ್ ಐ ಡೋಂಟ್ ಗೆಟ್ ಮನಿ, ಹೌ ಕ್ಯಾನ್ ಐ ಟೆಲ್ ಯು ಪ್ರೋಗ್ರಾಮ್ಸ್ ರೈಟ್ ನೌ? ದಿಸ್ ಆರ್ ದ ಪ್ರೋಗ್ರಾಮ್ಸ್, ಸೋಷಿಯಲ್ ವೆಲ್ಫೇರ್ ಪ್ರೋಗ್ರಾಮ್ಸ್ ಬಗ್ಗೆ ನಾವು ಮುಂದೆ ಹೇಳ್ಬೋದು. ನೌ ಇಫ್ ಯು ಅಲೋ ಮೀ ಟು ಗೋ ಥ್ರೂ ದಿಸ್ ಬಿಲ್, ಇಫ್ ದ ಮನಿ ಇಸ್ ಕಲೆಕ್ಟೆಡ್ ಟುಮಾರೋ, ಅಬ್ಸಲ್ಯೂಟ್ಲಿ ಬೋರ್ಡ್ ವಿಲ್ ಬಿ ಫಾರ್ಮ್. ಆ ಬೋರ್ಡ್ ಫಾರ್ಮ್ ಆದಾಗ ನಾವು ಒಬ್ಬರೇ ಇರಂಗಿಲ್ಲ, ಎಲ್ಲ ಯೂನಿಯನ್ ಟ್ರೇಡ್ ಯೂನಿಯನ್ ಲೀಡರ್ಸ್ಗಳು ಇರ್ತಾರೆ, ಅವ್ರನ್ನೆಲ್ಲ ಕುಂದಿರ್ಸ್ಕೋಬೇಕು. ಮುಂದೆ ಯಾವ ರೀತಿ ದುಡ್ಡನ್ನ ಖರ್ಚು ಮಾಡಬೇಕು, ಮೋರಲೆಸ್ ಎಲ್ಲ ಸೇಮ್ ಸೋಷಿಯಲ್ ಸೆಕ್ಯೂರಿಟಿ ಸ್ಕೀಮ್ಸ್ ಏನು ಬಿಲ್ ಇರ್ತವೆ. ಯಾರಿಗೇನು ಆಕ್ಸಿಡೆಂಟ್ ಆದರೆ ರಿಲೀಫ್ ಕೊಡ್ತಕ್ಕಂಥದ್ದು, ಅವ್ರು ತೀರೋದ್ರೆ ಅವ್ರಿಗೆ ರಿಲೀಫ್ ಕೊಡ್ತಕ್ಕಂಥದ್ದು, ಅವ್ರ ಮಕ್ಕಳಿಗೆ ಮೆಟರ್ನಿಟಿ ಲೀವ್, ಇದೇ ಏನು ಸೋಷಿಯಲ್ ಸ್ಕೀಮ್ಸ್ ಇದೆ ಅದು ಕೊಡೋಕ್ಕೆ ಈ ಬೋರ್ಡ್ ಮಾಡ್ತಾ ಇದೀವಿ. ರೈಟ್ ನೌ ಇಫ್ ಯು ಆಸ್ಕ್ ಮಿ, ವಿ ಡೋಂಟ್ ಹ್ಯಾವ್ ಪ್ರೋಗ್ರಾಮ್ಸ್. ಐ ಹ್ಯಾವ್ ಟು ಫಾರ್ಮ್ ಅ ಬೋರ್ಡ್. ಆಫ್ಟರ್ ದ ಬೋಮ್ ವಿ ವಿಲ್ ಡೆಫಿನೆಟ್ಲಿ ಫಾರ್ಮ್. ಬಟ್ ಆಸ್ ಆಫ್ ನಾವು ಟ್ರಾನ್ಸ್ಪೋರ್ಟ್ನಲ್ಲಿ ರಿಲೇಟೆಡ್ ಯಾರಿದ್ದಾರೆ ನಮ್ಮ ಹತ್ರ, ಯಾರು ಬ್ಯಾಡ್
ಇರ್ತಕ್ಕಂಥ ರಿಜಿಸ್ಟರ್ಡ್ ಯಾರು ಡ್ರೈವರ್ಸ್ ಇದ್ದಾರೆ ಸುಮಾರು 8 ಲಕ್ಷವರೆಗೆ, ಅವ್ರಿಗೆ ಏನೇ ಅನಾನುಕೂಲ ಆದರೆ, ಅವರಿಗೆ ತೀರು ಹೋದರೆ, ಆಕ್ಸಿಡೆಂಟ್ ಆದರೆ ನಾವು ದುಡ್ಡನ್ನು ಕೊಡ್ತಾ ಇದ್ದೀವಿ. ಇದೇನಾಗುತ್ತೆ, ಒಟ್ಟಾರೆ ಎಲ್ಲರೂ ಟ್ರಾನ್ಸ್ಪೋರ್ಟ್ ರಿಲೇಟೆಡ್ ಇರ್ತಕ್ಕಂಥ ಎಲ್ಲರೂ ಬರೋದ್ರಿಂದ, ಸೊ ನಿಮ್ಮ ಸದನಕ್ಕೆ ನಾನು ಮನವಿಯನ್ನು ಮಾಡ್ಕೊಳ್ತೀನಿ. ಐ ನೋ ದಿಸ್ ಇಸ್ ದ ಓನ್ಲಿ ಮೀನ್ಸ್ ಆಫ್ ಕಲೆಕ್ಟಿಂಗ್ ಮನಿ, ನಮಗೆ ಬೇರೆ ಯಾವ ರೀತಿ ರೀಸನ್ಸ್ ಇಲ್ಲ. ಸೊ ದೇರ್ ಇಸ್ ನೋ ವೇ. ಈಗ ಉದಾಹರಣೆಗೆ ಹೇಳ್ತೀನಿ, ನೀವು ಡೀಸೆಲ್ ಪೆಟ್ರೋಲ್ ಬಗ್ಗೆ ಮಾತನಾಡಿದ್ರಿ, ನಾನು ಈ ಸದನ ಕೇಳಬೇಕಾಗತ್ತೆ ನೀವು ಕೇಳೋದಕ್ಕೆ. ಇವತ್ತು 2014 ಇಸ್ವಿ, 2004 ಇಸ್ವಿಯಿಂದ 2014 ಇಸ್ವಿನಲ್ಲಿ ನಾವು ಓವರಾಲ್ ಸುಮಾರು $103 ನಾವು ಆಯಿಲ್ನ ಖರೀದಿ ಮಾಡಿದ್ವಿ. ಇರ್ತಕ್ಕಂಥ ಸರ್ಕಾರ ಆವರೇಜ್ ಬೈಯಿಂಗ್ ಪ್ರೈಸ್ ಇಸ್ ಅರೌಂಡ್ $65. ಇವತ್ತು ನಾವು ಮನಮೋಹನ್ ಸಿಂಗ್ ಸಾಹೇಬರು 90,000 ಕೋಟಿ ಸಬ್ಸಿಡಿ ಕೊಟ್ಟರು. ಸಬ್ಸಿಡಿ ಕೊಟ್ಟಿದ್ದಕ್ಕೆ $103 ಖರೀದಿ ಮಾಡಿ ಸಬ್ಸಿಡಿ ಕೊಟ್ಟಿದ್ದಕ್ಕೆ ನಮಗೆ ₹65, ₹55 ಡೀಸೆಲ್ ಪೆಟ್ರೋಲ್ ಸಿಕ್ತು. ಇವತ್ತು $65 ನಾವು ಖರೀದಿ ಮಾಡ್ತಾ ಇದ್ವಿ, ₹100 ಡೀಸೆಲ್ ಪೆಟ್ರೋಲ್ ಇದೆ. ನೀವು ಕರೆಕ್ಟಾಗಿ 90,000 ಕೋಟಿ ಸಬ್ಸಿಡಿ ಕೊಟ್ಟರೆ ಇವತ್ತು ₹20, ₹30 ಡೀಸೆಲ್ ಪೆಟ್ರೋಲ್ ಸಿಗುತ್ತೆ. ಇಂಥ ವಾದಗಳು ನಾವು ಮಾಡ್ಬೋದಾಗುತ್ತೆ. ಬಟ್ ಇದು ಹೋಲಿಸ್ಟಿಕ್ ವ್ಯೂ ನಲ್ಲಿ ಇರ್ತಕ್ಕಂಥದ್ದು. ದಿಸ್ ಇಸ್ ಅ ಕಾಮನೆಸ್ಟ್ ಮ್ಯಾನ್ who is really shedding his blood, sweat for the society in all forms of walk life ನಲ್ಲಿ ಅವನ್ನ ನಾವು ಕಾಣಬಹುದು. ಅಂಥವ್ರಿಗೋಸ್ಕರ ಬಿಲ್ ತಂದಿರತಕ್ಕಂಥದ್ದು. ಅವ್ರಿಗಾಗಿ ನಾವು ಇವತ್ತು ಇದನ್ನು ಚಾರ್ಜ್ ಮಾಡ್ತಾ ಇದ್ದೀವಿ. ನಾಟ್ ಟು ಡ್ರ್ಯಾಗ್ ಮಚ್, ಐ ರಿಕ್ವೆಸ್ಟ್ ಆಲ್ ಯುವರ್ ಗುಡ್ ಸೆಲ್ಫ್ ಟು ಕೈಂಡ್ಲಿ ಟು ಅಲೋ ಟು ದಿಸ್ ಬಿಲ್ ಪಾಸ್ ಥ್ರೂ ಅಂತ ಈ ಸಂದರ್ಭಕ್ಕೆ ಎರಡು ಮಾತನ್ನು ಮುಗಿಸಿ. ದಯಮಾಡಿ 2 ವೀಲರ್ಸ್ಗೆ ಹಾಕಬೇಡಿ, ನೀವು 4 ವೀಲರ್ಸ್ಗೆ ಹಾಕಿ. 1,000 ಇಲ್ಲದಿದ್ರೆ 2,000 ಹಾಕಿ. 2 ವೀಲರ್ ವೀಲರ್ಸ್ಗೆ ಹಾಕಬೇಡಿ. ನೀವು ಸೈಕಲ್ ಹೇಳ್ತೀರಾ, ನೀವು ಸೈಕಲ್ ಮೋಟರ್ ಅಲ್ಲ, ಮೋಟಾರ್ ಇದು ಬೈಕ್ ಅಲ್ಲ. ನೀವು ಹೇಳಿ ಸಜೆಷನ್ ನಾವು ಬೇಕಿದ್ರೆ 4 ವೀಲರ್ಸ್ ಜಾಸ್ತಿ ಮಾಡ್ತೀವಿ. ಸಭಾಪತಿಗಳ, ನಾನು ಮೈನಿಂಗ್ ನೀರಿಂದ ಬಂದಿರತಕ್ಕಂಥವ್ನು. ನಾನು ₹20 ಕೂಲಿನಲ್ಲಿ ಹೆಣ್ಮಕ್ಳಿಗೆ ಕೊಟ್ಟು ಬೆಳೆದಿರ್ತಕ್ಕಂಥವ್ನು. ನನಗೆ ಸಂಪೂರ್ಣ ಮಾಹಿತಿ ಇದೆ. ಐ ಆಮ್ ನಾಟ್ ಟ್ರೈಂಗ್ ಟು ಡಿಫೆಂಡ್ ದಿಸ್ ಬಿಲ್. ದ ರೀಸನ್ ಈಸ್, ಇವತ್ತು ಬೈಕ್ ಪ್ರೈಸ್ ಇರ್ತಕ್ಕಂಥದ್ದು ಆವರೇಜ್ ಬೈಯಿಂಗ್ ಪ್ರೈಸ್ ಇವತ್ತು ₹1,00,000 ಇದೆ. 1 ಲಕ್ಷ ಯಾರಿಗನ್ನ ಕೇಳೋಣ, ನೀವು ಎಲೆಕ್ಟ್ರಿಕಲ್ ಬೈಕು ಯಾವುದೇ ಬೈಕು. ಸೊ ₹1,00,000 ಬೈಕ್ ಬೈ ಮಾಡ್ತಕ್ಕಂಥವನಿಗೆ ₹500 ಲೈಫ್ ಟೈಮಿಗೆ ಏನು ದೊಡ್ಡದು ಆಗಲ್ಲ ಅಂತ ನನ್ನ ವಾದ. ಐ ನೋ ಅಂಡರ್ಸ್ಟ್ಯಾಂಡ್. ಇದನ್ನ ನೀವು ಅರ್ಥ ಮಾಡ್ಕೋಬೇಕಂತ ಹೇಳ್ತೀನಿ. ಬಟ್ ಫರ್ದರ್ ಮೋರ್ 4 ವೀಲರ್ ಜಾಸ್ತಿ ಹಾಕ್ಬೇಕಂತ ನಾವು ಮುಂದೆ ಯೋಚನೆ ಮಾಡ್ಬಿಟ್ಟು, ಬಟ್ ರೈಟ್ ನಾವು ಐ ಥಿಂಕ್ ಸೊ ವಿ ರಿಕ್ವೆಸ್ಟ್ ದಿ ಆಗಸ್ಟ್ ಹೌಸ್ ಟು ಜಸ್ಟ್ ಅಗ್ರಿ ಆನ್ ದಿಸ್ ಅಂತ ಹೇಳಿಕ್ಕೆ ಇಚ್ಛೆಬೇಕು. ವಿಧಾನಸಭೆಯಿಂದ ಅಂಗೀಕೃತವಾದ ರೂಪದಲ್ಲಿ ಕರ್ನಾಟಕ ಮೋಟಾರು ವಾಹನಗಳ ತೆರಿಗೆ ನಿರ್ಧಾರಣೆ ವಿಧೇಯಕ 2024 ಪ್ರಲಾಯಿಸಬೇಕೆಂದು ಸೂಚಿಸುತ್ತೇನೆ. ಪ್ರಸ್ತಾವದ ಪರವಾಗಿರುವ ಹೌದೆಂದು ಸೂಚಿಸಬೇಕು, ಪ್ರಸ್ತಾವದ ವಿರೋಧ ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದು ಎನ್ನರ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದು ಎನ್ನರ ಪರವಾಗಿ ಭಾವಿಸುತ್ತೇನೆ. ಪ್ರಸ್ತಾವ ಹೌದು ಎನ್ನರ ಪರವಾಗಿದೆ. ಪ್ರಸ್ತಾವ ಹೌದು ಎನ್ನರ ಪರವಾಗಿದೆ. ಪ್ರಸ್ತಾವ ಅಂಗೀಕಾರವಾಗಿದೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.